ಪ್ರಮುಖವಾಗಿ ಬಹಳ ದೇಶದಲ್ಲಿ ಎಲ್ಲೂ ಚರ್ಚೆ ಇಲ್ಲದಿದ್ರು ಕೂಡ ಕರ್ನಾಟಕದಲ್ಲಿ ಮಾತ್ರ ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಮತ್ತು ಕಾಂಗ್ರೆಸ್ ಅವರು ಇದರ ಬಗ್ಗೆ ಟೀಕಾ ಪ್ರಹಾರಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ 18 ವರ್ಷದ ಹಿಂದೆ ಇದ್ದಂಥ ಉದ್ಯೋಗ ಖಾತರಿ ಯೋಜನೆ ಆ 18 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಲೋಪ ದೋಷಗಳನ್ನು ಸರಿ ಮಾಡುವಂಥ ದೃಷ್ಟಿಯಿಂದ ಮತ್ತು ಕಾಂಕ್ರೀಟ್ ಆಗಿ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಕರಪ್ಷನ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂದ್ರೆ ಅವರು ಹೇಳೋ ಪ್ರಕಾರ ಜಿ ಕಾಂಗ್ರೆಸ್ ಅವರು, ಬಟ್ ಹೆಸರಿರೋದು ಭಾರತ ಅಂತ, ವಿಕಸಿತ ಭಾರತ. ಈ ವಿಕಸಿತ ಭಾರತಕ್ಕೆ ಅವರು ಕಾಂಗ್ರೆಸ್ ಅವರು ಬಹಳ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ವಿಕಸಿತ ಭಾರತ ಯಾಕಿಟ್ರಿ ಅಂತ. ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶ ಈ ವಿಕಸಿತ ಭಾರತದಲ್ಲಿ ಒಂದು ಕ್ರಾಂತಿಯನ್ನು ತರಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಉದ್ಯೋಗ ಖಾತರಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದು. ಈ ಉದ್ಯೋಗ ಖಾತರಿ ಪಾರದರ್ಶಕವಾಗಿ ತಂದರೆ ಕಾಂಗ್ರೆಸ್ ಅವರು ನಿರುದ್ಯೋಗಿಗಳಾಗ್ತಾರೆ ಅಂತೇಳಿ ಅವ್ರಿಗೆಲ್ಲೋ ಒಂದು ಕಡೆ ಬಹಳ ಭಯ ಶುರುವಾಗ್ಬಿಟ್ಟಿದೆ. ಅವರೆಲ್ಲ ವೋಟ್ ಚೋರಿ ಅಂತ ಹೇಳ್ತಾ ಇದ್ರು. ಇದು ಕೂಲಿ ಚೋರಿ ಮಾಡ್ತಾ ಇದ್ರು ಇಷ್ಟು ದಿನ ಕಾಂಗ್ರೆಸ್ ಅವರು. ಕೂಲಿ ಯಾರು ಬಡವರಿಗೆ ಕೂಲಿ ಸಿಗ್ಬೇಕಾಯ್ತು ಅದನ್ನ ಚೋರಿ ಮಾಡ್ತಾ ಇದ್ರು. ಅದಕ್ಕೆ ಕಡಿವಾಣ ಬಿದ್ದಿದೆ. ಈಗ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಈ JCB ಇಟಾಚಿ ಮಾಲೀಕರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ದುಡ್ಡು ಹೋಗ್ತಾ ಇದ್ದಿದ್ದು. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನೇ ಒಂದು ದಂಧೆ ಮಾಡ್ಕೊಂಬಿಟ್ಟಿದ್ರು, ಸುಳ್ಳು. ಅದನ್ನ ಮಾಧ್ಯಮದಲ್ಲೂ ಬಂದಿದೆ, ಈ ಕೇಂದ್ರ ಸರ್ಕಾರ ಮಾಡಿರೋಂಥ ತನಿಖೆಯಲ್ಲೂ ಕೂಡ ಬಂದಿದೆ. ಶಾಲಾ ಮಕ್ಕಳನ್ನ ನಿಲ್ಲಿಸಿರೋವಂಥದ್ದು, ಸತ್ತೋಗಿರೋರು ಯಾರು ಸತ್ತೋಗಿದ್ದಾರೆ ಅವ್ರನ್ನ ಈ ಉದ್ಯೋಗ ಖಾತರಿಯಲ್ಲಿ ಹಣ ಬಿಡುಗಡೆ ಆಗಿರೋದು, ಈ ಥರ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ. ಅದರಿಂದ ಈಗ ಈ ಕಾಂಗ್ರೆಸ್ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ವಾಲ್ಮೀಕಿ ಹಗರಣದಲ್ಲಿ ಲೂಟಿ ಮಾಡಿದ್ರಲ್ಲ 187 ಕೋಟಿ ಫಟಾಫಟ್ ಅಂತ, ಹಂಗೆ ಲೂಟಿ ಮಾಡೋಕ್ಕಾಗಲ್ಲ ಇನ್ನು ಮುಂದೆ. ಬಯೋಮೆಟ್ರಿಕ್ ಬಂದ್ಬಿಡುತ್ತೆ ಇನ್ಮೇಲೆ. ಬಯೋಮೆಟ್ರಿಕ್ ನಕಲಿ ಹೆಸರನ್ನ ಸೇರ್ಸಕ್ ಸಾಧ್ಯನೇ ಇಲ್ಲ. ಮತ್ತೆ ಇದನ್ನೆಲ್ಲ ಉಪಗ್ರಹದ ಮುಖಾಂತರ ಮಾನಿಟರ್ ಮಾಡ್ತಾರೆ. ಇದನ್ನೆಲ್ಲರೂ ಕೂಡ ನಕಲಿ ಜಾಬ್ ಕಾರ್ಡ್ಗಳು ಮಾಡ್ತಾ ಇದ್ರಲ್ಲ, ಅದೆಲ್ಲ ಇನ್ಮೇಲೆ ರದ್ದಾಗೋಗ್ತದೆ. ಮತ್ತೆ ಆಡಳಿತಾತ್ಮಕ ವೆಚ್ಚ ಏನಿತ್ತು ಮೊದಲು 6% ಇತ್ತು, ಅದು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಕೇಂದ್ರ ಸರ್ಕಾರನೇ ಇದನ್ನ 9% ಮಾಡಿದೆ. ಮತ್ತೆ ವೇತನ ಪಾವತಿನೂ ಅಷ್ಟೇ, ಯಾವಾಗಂದ್ರೆ ಅವಾಗ ವೇತನ ಪಾವತಿ ಆಗ್ತಾ ಇತ್ತು. ಈಗ ಕಾಲಮಿತಿ, ವೇತನ ಪಾವತಿಗೂ ಕಾಲಮಿತಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 17,000 ಕೋಟಿ ಬರುತ್ತೆ. ಇದರಲ್ಲಿ 60-40 ಸ್ಕೀಮಲ್ಲಿ ಸುಮಾರು 17,000 ಕೋಟಿ ರಾಜ್ಯಕ್ಕೆ ಬರ್ತದೆ. 17,000 ಕೋಟಿ ಬಂದ ಮೇಲೇನೆ ಕಾಂಗ್ರೆಸ್ ಅವ್ರಿಗೆ ಹೊಟ್ಟೆಯಲ್ಲಿ ಹಸಿಮೆಣಸಿನಕಾಯಿ ಯಾಕೆ ಹೋಯ್ತು, ಉರಿ ಯಾಕೆ ಬಂತು ನಮ್ಮ ಪ್ರಶ್ನೆ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ
ಅವರ ಇಡೀ ಅವಧಿಯಲ್ಲಿ 10 ವರ್ಷದಲ್ಲಿ ಅವ್ರು ಕೊಟ್ಟಿರೋದು 2 ರಿಂದ 2.5 ಸಾವಿರ ಕೋಟಿ ಅಷ್ಟೇ ಕೊಟ್ಟಿರೋದು. ನರೇಂದ್ರ ಮೋದಿ ಅವರು ಬಂದ ಮೇಲೆ ಅದರ 4 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಸುಮಾರು 8 ಲಕ್ಷ ಕೋಟಿಯಷ್ಟು ಜಾಸ್ತಿ ಆಗಿದೆ. ಅದರಿಂದ ಈ 60-40 ಏನ್ ಸ್ಕೀಮು ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಆಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಹಣ ಏನ್ ಬರಬೇಕು ಅದು ನಿಮ್ ಬಂದೇ ಬರುತ್ತೆ. 17,000 ಕೋಟಿ ಬಂದೇ ಬರುತ್ತೆ ಕೇಂದ್ರ ಸರ್ಕಾರ. ಇವ್ರು 40% ಕೊಡ್ಬೇಕಲ್ಲ, ಸುಮಾರು 10,000 ಕೋಟಿ ಅಂತ ಇಟ್ಕೊಳ್ಳಿ. 10,000 ಕೋಟಿ ಕೊಡ್ಬೇಕು. ಯಾರಿಗ ಹೋಗ್ತೈತೆ ಈ ದುಡ್ಡು? ಉದ್ಯೋಗ ಖಾತರಿಗೆ ಯಾರಿಗೆ ಬಡವರಿದ್ದಾರೆ ಅವರಿಗೆ ಉದ್ಯೋಗ ದೊರಕಬೇಕು, ಅವ್ರಿಗೆ ಹೋಗ್ತೈತೆ. ಕೇಂದ್ರ ಸರ್ಕಾರದ್ದು 17,000 ಬಂದೇ ಬರುತ್ತೆ. ಈಗ ರಾಜ್ಯ ಸರ್ಕಾರ 10,000 ಕೋಟಿ ಕೊಟ್ರೆ ಅದು 27,000 ಕೋಟಿ ಆಗ್ತದೆ. ಅದೇ ಉದ್ದೇಶ ಕೇಂದ್ರದ್ದು, ಹೆಚ್ಚು ಹಣ ಬರಲಿ ಅಂತ ಹೇಳಿ. ಕಾಂಗ್ರೆಸ್ ಅವ್ರಿಗೆ ಯಾಕೆ ಈಗ ತಲೆ ಕೆಟ್ಟಿದೆ ಅಂತ ಹೇಳಿದ್ರೆ 10,000 ಕೋಟಿ ನಾವು ಕೊಡ್ಬೇಕಲ್ಲ ಅಂತ. 10,000 ಕೋಟಿ ಏನ್ ಕೇಂದ್ರ ಸರ್ಕಾರ ಕೊಡ್ತೀರಾ? ಇಲ್ವಲ್ಲ. ಕರ್ನಾಟಕದ ಯಾರು ಜನ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಅವ್ರಿಗೆ ನೀವು ಮತ್ತೆ ಉದ್ಯೋಗ ಖಾತರಿಯಲ್ಲಿ ಹಣ ಕೊಡ್ತಾ ಇರೋದು. 10,000 ಕೋಟಿ ಕೊಡಕ್ಕೆ ಅವ್ರಿಗೆ ಪ್ರಾಬ್ಲಮ್ ಇದೆ. ಯಾಕೆ ಅಂದ್ರೆ ಮೊನ್ನೆ ತಾನೇ ನಾವು ವಿಧಾನಸಭಾ ಅಧಿವೇಶನದಲ್ಲಿ ಈ 2,000 ರೂಪಾಯಿ ಕೊಡ್ತಾರಲ್ಲ, ಏನೋ ಗೃಹಲಕ್ಷ್ಮಿ, ಆ ಗೃಹಕ್ಕೆ ಬರ್ಬೇಕಾಗಿದ್ದ 2,000 ರೂಪಾಯಿ 2 ತಿಂಗಳು ಲೂಟಿ ಹೊಡೆದ್ಬಿಟ್ಟೇವೆ. ಸುಮಾರು 5,000 ಕೋಟಿ. ನಾನು ಕ್ಯಾಲೆಂಡರ್ ನೋಡಿದೆ ಮೊನ್ನೆ. ಕ್ಯಾಲೆಂಡರ್ ಆದ್ಮೇಲೆ ಜನವರಿ ಆದ್ಮೇಲೆ ಫೆಬ್ರವರಿ ಇತ್ತು, ಫೆಬ್ರವರಿ ಆದ್ಮೇಲೆ ಮಾರ್ಚ್, ಮಾರ್ಚ್ ಆದ್ಮೇಲೆ ಏಪ್ರಿಲ್, ಮೇ, ಜೂನ್, ಜುಲೈ ಇತ್ತು. ಈ ಕಾಂಗ್ರೆಸ್ ಅವರು ಏನ್ ಮಾಡಿದ್ದಾರೆ, ಕ್ಯಾಲೆಂಡರ್ ಅಲ್ಲಿ ಫೆಬ್ರವರಿ, ಮಾರ್ಚ್ ತೆಗೆದು ಹಾಕ್ಬಿಟ್ಟಿದ್ದಾರೆ. ಜನವರಿ ಕೊಟ್ಟಿದ್ದಾರೆ, ಸೀದಾ ಏಪ್ರಿಲ್ಗೆ ಹೋಗ್ಬಿಟ್ಟಿದ್ದಾರೆ. ಸಾಧ್ಯನಾ ಇದು? ಒಂದು ಸರ್ಕಾರ, ಇಷ್ಟು ಜನ IAS ಇರೋಂತ ಸರ್ಕಾರ, ಮಂತ್ರಿಗಳು ಏನ್ ಕತ್ತೆ ಕಾಯ್ತಾ ಇದ್ದಾರ? ಹೆಂಗ್ ಜಂಪ್ ಆಗುತ್ತೆ? ಸಾಧ್ಯನೇ ಇಲ್ಲಲ್ಲ. ಈ ಜನವರಿ ನಿಂತ ಮೇಲೆ ಅದು ಫೆಬ್ರವರಿಗೆ ಹೋಗೇಬೇಕು, ನ್ಯಾಚುರಲ್ ಅದು. ನಾವು ಕಂಡಿಡಿದ್ರಿ, ಅದನ್ನ ಕಂಡಿಡಿದ ಮೇಲೆ ಹೊಟ್ಟೆ ಉರಿ ಶುರು ಆಯ್ತು. ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಹೇಳಿದ್ರು ತಪ್ಪಾಗ್ಬಿಟ್ಟಿದೆ ಅಂತಂದ್ರು, ಮಂತ್ರಿ ಹೇಳಿದ್ರು ಕೈ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿದ್ರು. ಕೊನೆಗೆ DK ಶಿವಕುಮಾರ್ ಅವರು, ಗೊತ್ತಲ್ಲ DK ಶಿವಕುಮಾರ್ ಅವ್ರು ಬಂದ್ರು. ಅವ್ರು ಬಂದು ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರೇ ಆಯಮ್ಮ ಏನ್ರಿ ಮಾಡ್ತಾರೆ, ಆ ಹೆಣ್ಣು ಮಗಳು ಏನ್ ಮಾಡ್ತಾರೆ ಅಂದ್ರು. ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ. ಅವತ್ ಮುಖ್ಯಮಂತ್ರಿ ಅಧಿವೇಶನಕ್ಕೆ ಬರಲೇ ಇಲ್ಲ, ಉತ್ತರ ಕೊಡ್ಬೇಕಾಗತ್ತೆ ಅಂತ ಫಸ್ಟ್ ದಿನ, ಆಮೇಲೆ ಬರಲೇ ಇಲ್ಲ. ಅಂದ್ರೆ 5,000 ಕೋಟಿ ಕೊಡಕ್ಕೆ ಅವ್ರ ಹತ್ರ ಹಣ ಇಲ್ಲ. ಈಗ ಮಾರ್ಚ್ಗೆ ಅದನ್ನ ಬಡ್ಜೆಟ್ ಅಲ್ಲಿ ತೋರಿಸ್ಬೇಕಾಯ್ತು, ತೋರಿಸಿಲ್ಲ. ಮೊನ್ನೆನೂ ಕೂಡ ಎಸ್ಟಿಮೇಟ್ ಬಡ್ಜೆಟ್ ಅದರಲ್ಲೂ ಬಂದಿಲ್ಲ. ಎಲ್ಲಿಂದ ಕೊಡ್ತಾರೆ? ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರೋ ರೀತಿ ಇಡೀ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು, KSRTC, BMTC ಇವೆಲ್ಲದಕ್ಕೂ ಸಾವಿರಾರು ಕೋಟಿ ರೂಪಾಯಿ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರ ಕೊಡಕ್ಕಾಗ್ತಾ ಇಲ್ಲ ಅವ್ರ ಕೈ. ಈ 10,000 ಕೋಟಿ ಈ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ಹೆಚ್ಚು ಹಣ ಕೂಲಿಗಾಗಿ ಜನಕ್ಕೆ ಹೋಗ್ತೈತೆ, ಉದ್ಯೋಗ ಖಾತರಿಗೆ ಹೋಗ್ತೈತೆ. ಹೆಚ್ಚು ಹಣ 17,000 ಪ್ಲಸ್ 10,000. ಇದು ಸಮಸ್ಯೆ ಆಗಿರೋದು ಕಾಂಗ್ರೆಸ್ಗೆ. ಇದೆ ಅದಕ್ಕೆ ಅವರು ವಿರೋಧವನ್ನ ವ್ಯಕ್ತ ಮಾಡ್ತಾ ಇರೋದನ್ನ ನಾವು ನೋಡಿದ್ದೀರಿ. ಇಲ್ಲಿ ಉದ್ಯೋಗನೂ ಅಷ್ಟೇ. ನೀವು ಮೊದಲು 100 days ಇತ್ತು, ಏನೋ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಕಡಿಮೆ ಮಾಡಿದಾರಲ್ಲ, 125 ದಿನ ಮಾಡಿದ್ದಾರೆ. 125 days ಮಾಡಿದ್ದಾರೆ. ಮತ್ತೆ 60 ದಿನ ಲೀವ್ ಕೊಟ್ಟಿದ್ದಾರೆ ಅವ್ರಿಗೆ. ಅದಕ್ಕೂ ಕಾಮೆಂಟ್ ಮಾಡ್ತಾರೆ, ಯಾಕೆ ಲೀವ್ ಕೊಟ್ರು ಅಂತ. ನಿಮಗೂ ಗೊತ್ತಿದೆ, ಆ ಲೀವ್ ಕೊಟ್ಟಿರೋ ಸಮಯ ರೈತರು ಬೆಳೆ ಬೆಳೆಯೋ ಸಮಯ, ಅದು ಬೆಳೆ ಬೆಳೆಯುವಂತ ಸಮಯ. ಅದು ರೈತರಿಗೆ ಜನ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಈ 60 ದಿನನ ರೈತರಿಗೆ ಉಪಯೋಗ ಆಗ್ಲಿ ಅನ್ನೋ ದೃಷ್ಟಿಯಿಂದ ಅದನ್ನ 60 ದಿನ ಲೀವ್ ಅಂತ ಘೋಷಣೆ ಮಾಡಿದ್ದಾರೆ.
ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಲೀವ್ ಕೊಡ್ತಾ ಇದ್ದೀರಾ ಅಂತೇಳಿ. ಅದರಿಂದ ಈ ಯೋಜನೆ, ಉದ್ಯೋಗ ಖಾತರಿ ಯೋಜನೆ ಏನಿದೆ, ಇಷ್ಟು ದಿನ ಲೂಟಿ ಹೊಡಿತಾ ಇದ್ರಲ್ಲ, ಇದಕ್ಕೊಂದು ತಿಲಾಂಜಲಿ ಬೀಳ್ತಾ ಇದೆ. ಕಾಂಗ್ರೆಸ್ ಅವ್ರಿಗೆ ಇದರಲ್ಲಿ ಈ ವಾಲ್ಮೀಕಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣದಲ್ಲಿ ದುಡ್ಡು ಹೊಡೆದ್ರಲ್ಲ, ಹಂಗೆ ಹೊಡಿಯಕ್ಕಾಗಲ್ಲ ಈಗ. ಮತ್ತೆ ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಕ್ಕಾಗಲ್ಲ ಕಾಂಟ್ರಾಕ್ಟ್. ಮೊದಲೆಲ್ಲ ಯೋಜನೆಗಳು ಲಿಮಿಟೆಡ್ ಇತ್ತು, ಕೆರೆಯಲ್ಲಿ ಹೂಳೆತ್ತುವಂಥದ್ದು ಈ ಥರದಿತ್ತು. ಈಗ ಆ ಲಿಮಿಟ್ ಅನ್ನ ತೆಗೆದಾಕಿದ್ದಾರೆ. ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಕ್ಕೂ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ.